ಅಬ್ದುಲ್ ರಹೀಂ ಬರ್ಬರ ಹತ್ಯೆ ನಂತರದಲ್ಲಿ ದಕ್ಷಿಣ ಕನ್ನಡ ಸಹಜ ಸ್ಥಿತಿಗೆ ಮರಳೋ ಲಕ್ಷಣ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಅದರಲ್ಲೂ ಹತ್ಯೆಯಾದ ಬಳಿಕ, ಅದರಲ್ಲೂ ಶವಯಾತ್ರೆ ಸಂದರ್ಭದಲ್ಲಿ ಆದ ಕೆಲ ಘಟನೆಗಳ ವಿಡಿಯೋಗಳು ಆಗಲೇ ಶ್ರೀಪಾದ್ ಪಾಟೀಲ್ ಹೇಳ್ತಾ ಇದ್ದ ಹಾಗೆ ಈಗ ಅನೇಕ ಪ್ರಶ್ನೆಗೆ ಎಡೆಮಾಡಿಕೊಡ್ತಾ ಇದೆ. ನಿನ್ನೆ ಕೂಡ ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿಯ ಫಾಲೋಅಪ್ ಅನ್ನು ನೀವು ಗಮನಿಸಿದ್ರಿ. ಇವತ್ತು ಕೂಡ ದಕ್ಷಿಣ ಕನ್ನಡದ ಪರಿಸ್ಥಿತಿಯ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದಲ್ಲಿ ಸದ್ಯ ಪರಿಸ್ಥಿತಿ ಈಗಲೂ ಯಾವ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ರೀತಿಯಲ್ಲಿದೆ. ಕರಾವಳಿಯಲ್ಲಿ ನಾಳೆವರೆಗೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಪರಿಸ್ಥಿತಿ ಹೀಗಿದ್ರೂ ಕೂಡ ಗೃಹ ಸಚಿವರು ಸೈಲೆಂಟ್ ಆಗಿದ್ದಾರೆ. ಪೊಲೀಸರ ಜೊತೆಯಲ್ಲಿ ಒಂದು ಸಭೆ ಇಲ್ಲ, ಶಾಂತಿ ಸಭೆ ಕೂಡ ಇಲ್ಲ. ಕಾಗದದಲ್ಲೇ ಉಳಿದಿದೆ ಕರಾವಳಿ ಕೋಮು ಟಾಸ್ಕ್ ಫೋರ್ಸ್. ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಣ್ಮರೆನ ಹಾಗಾದ್ರೆ ಈ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶವಯಾತ್ರೆಯ ಸಂದರ್ಭದಲ್ಲಿ ಕಿಡಿಗೇಡಿಗಳಿಂದ ದಾಂಧಲೆ ನಡೆಸಲಾಗಿದೆ. ಮುಸ್ಲಿಂ ಯುವಕರಿಂದ ಅಂಗಡಿಗಳಿಗೆ ನುಗ್ಗಿ ದಾಂಧಲೆ ಮಾಡಲಾಗಿದೆ. ಶವಯಾತ್ರೆಗೂ ಮುನ್ನ ರಸ್ತೆಯುದ್ದಕ್ಕೂ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ. ಈ ರೀತಿಯಾದ ಅಧಿಕಾರ ಕೊಟ್ಟವ್ರು ಯಾರು ಇವರಿಗೆ? ಈ ದೃಶ್ಯಗಳನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಗೃಹ ಸಚಿವರು ನೋಡಿಲ್ವಾ? ಮಾಧ್ಯಮಗಳಿಗೆ ಲಭ್ಯ ಆಗತ್ತೆ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತೆ ವಿಡಿಯೋ. ನಮ್ಮ ಸರ್ಕಾರದ ಕೈಗೆ ಸೇರಿಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಕೈಗೆ ಸೇರಿಲ್ವಾ? ಇವ್ರ ವಿರುದ್ಧ ಆಕ್ಷನ್ ಅನ್ನೋದು ಏನು? ಕಳೆದ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಗಮನಿಸಿದ್ದಾರೆ ರಾಜ್ಯ ಸರ್ಕಾರದ ವರ್ತನೆಯನ್ನ. ಸುಹಾಸ್ ಶೆಟ್ಟಿ ಮರ್ಡರ್ ಆದ ಸಂದರ್ಭದಲ್ಲಿ ಶಾಂತಿ ಸಭೆಯನ್ನ ಒಂದು ಕೋಮಿನ ಮುಖಂಡರ ಜೊತೆಯಲ್ಲಿ ಮಾತ್ರ ನಡೆಸಿ ಕೆಂಗಣ್ಣಿಗೆ ಗುರಿಯಾಗಿದ್ರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್. ಈ ಬಾರಿ ಶಾಂತಿ ಸಭೆನೂ ಇಲ್ಲ. ಇಂಥ ಪುಂಡ ಪೋಖರಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ನಿರ್ದಾಕ್ಷಿಣ್ಯವಾಗಿ ಅನ್ನೋ ಖಡಕ್ ವಾರ್ನಿಂಗ್ ಕೂಡ ಇಲ್ಲ. ಓಲೈಕೆ ಅನ್ನೋದು ಅತಿಯಾದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಶವಯಾತ್ರೆಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ರು. ನಿಷೇಧಾಜ್ಞೆ ನಡುವೆ ವೀಕ್ಷಕರೇ ಗಮನಿಸಿ, ನಿಷೇಧಾಜ್ಞೆ ಇದ್ರೂ ಕೂಡ ಶವಯಾತ್ರೆಗೆ ಅನುಕೂಲ ಮಾಡಿಕೊಡ್ಲಾಗಿದೆ. ಅದರಲ್ಲೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಜೊತೆಗೆ ಶವಯಾತ್ರೆಯನ್ನ ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಆದರೆ ಈ ಪುಂಡ ಪೋಖರಿಗಳು, ಕಿಡಿಗೇಡಿಗಳು, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿರುವ ಅಂಗಡಿಗಳನ್ನ, ಅದರಲ್ಲೂ ನಮಗೆ ಸಿಕ್ಕಿರೋ ಮಾಹಿತಿ ಹಿಂದೂಗಳಿಗೆ ಸಂಬಂಧಪಟ್ಟ ಅಂಗಡಿಗಳನ್ನ ಬೇಕಂತಲೇ ನುಗ್ಗಿ ಬಂದ್ ಮಾಡಿಸಿದ್ದಾರೆ. ಈ ದಾರ್ಷ್ಟ್ಯಕ್ಕೆ ಹಾಗಾದ್ರೆ ಸರ್ಕಾರದ ಕಡೆಯಿಂದ ಉತ್ತರ ಇಲ್ವಾ? ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಬಹಳ ಪ್ರಾಜ್ಞರಾಗಿ ಟ್ವೀಟ್ ಮಾಡಿಬಿಡ್ತಾರೆ ಘಟನೆಯಾಗಿ ಕೆಲವೇ ನಿಮಿಷಗಳಲ್ಲಿ. ಆ ಟ್ವೀಟ್ನಲ್ಲೂ ಕೂಡ ಗೊಂದಲ. ಒಂದ್ಸತಿ ಹೇಳ್ತಾರೆ ಅಬ್ದುಲ್ ರಹಿಮಾನ್ ಕೊಲೆಗೆ ನಿಖರ ಕಾರಣ ಗೊತ್ತಿಲ್ಲ ಅಂತ, ಎರಡನೇ ಪಾರದಲ್ಲಿ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡುವ ವ್ಯವಸ್ಥಿತ ಪ್ರಯತ್ನ ಆಗ್ತಾ ಇದೆ. ಇದಲ್ವಾ ವ್ಯವಸ್ಥಿತ ಪ್ರಯತ್ನ? ದಿನೇಶ್ ಗುಂಡೂರಾವ್ ಅವರು ಇದ್ರ ಬಗ್ಗೆ ಮಾತನಾಡಲ್ವಾ? ನಿನ್ನೆ ಶಿವಮೊಗ್ಗದಲ್ಲಿ ಇಂಥ ಘಟನೆಗಳ ಹಿಂದೆ ಸಂಘ ಪರಿವಾರದವರು ಬರೀ ಇವ್ರು ಯಾರು ಸಂಘ ಪರಿವಾರದವರಲ್ಲ. ದಿನೇಶ್ ಗುಂಡೂರಾವ್ ಅವರೇ, ಇವ್ರು ಯಾರು ಕೂಡ ಸಂಘ ಪರಿವಾರದವರಲ್ಲ. ಹಿಂದೂ ಕಾರ್ಯಕರ್ತರು ಅಲ್ಲ, ಹಿಂದೂ ಮುಖಂಡರು ಅಲ್ಲ. ನೀವು ರೌಡಿ ಶೀಟರ್ ಪಟ್ಟ ಕೊಡುವಂತಹ ಕಾರ್ಯಕರ್ತರು ಇವರಲ್ಲ. ಇವ್ರು ಯಾರು ನಿಮಗೆ ಗೊತ್ತಿದೆ ಇವ್ರು ಯಾರು ಅನ್ನೋ. ಶವಯಾತ್ರೆಯಲ್ಲಿ ಸಂಘ ಪರಿವಾರದವರು ಭಾಗಿಯಾಗಿರಲಿಲ್ಲ. ಅಬ್ದುಲ್ ರಹಿಮಾನ್ ಅವರ ಶವಯಾತ್ರೆಯಲ್ಲಿ ಸಂಘ ಪರಿವಾರದವರು ಭಾಗಿಯಾಗಿರಲಿಲ್ಲ. ಹಾಗಾದ್ರೆ ಭಾಗಿಯಾದವ್ರು ಯಾರು? ಅಂಗಡಿಗಳಿಗೆ ನುಗ್ಗಿ ಬಲವಂತವಾಗಿ ಬಂದ್ ಮಾಡಿಸಿದವ್ರು ಯಾರು? ಹಿಂದೂಗಳ ಮಾಲೀಕತ್ವದ ಅಂಗಡಿಗಳನ್ನ ಮುಚ್ಚಿಸಿದ್ದು ಯಾರು? ದೃಶ್ಯ ನಾವು ವಿತ್ ಸ್ಥಳದ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ಗೃಹ ಸಚಿವರ ಗಮನಕ್ಕೆ, ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ. ತುಂಬೆ ಅನ್ನೋ ಜಾಗದಲ್ಲಿ ಅಂಗಡಿಯ ನೌಕರರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಲಾಗಿದೆ. ಯಾರು ಮಾಡಿದ್ದು? ಸಂಘ ಪರಿವಾರದವರ? ಇವನ್ ಈ ರೀತಿ ಮಾಡುವಾಗ ನಿಷೇಧಾಜ್ಞೆ ಜಾರಿಯಲ್ಲಿ ಇದೆ. ಅಲ್ಲಿ ನಿಷೇಧಾಜ್ಞೆ ಜಾರಿ ಇದ್ದ ಸಂದರ್ಭದಲ್ಲಿ ಈ ರೀತಿ ಪುಂಡಾಟ ಮೆರೆದಿದ್ದಾರೆ. ಬಹುಶಃ ಕೂಗಳತೆ ದೂರದಲ್ಲಿ ಪೊಲೀಸರು ಇರ್ಬೋದು, ಅಥವಾ ಅಲ್ಲಿಯೇ ಜಾಗದಲ್ಲೇ ಇರ್ಬೋದು. ಅವ್ರನ್ನ ತಡೆಯುವಂತ ಪ್ರಯತ್ನ ಇವರಿಂದ ಆಗಿಲ್ಲ. ಇದಕ್ಕೆ ದಿನೇಶ್ ಗುಂಡೂರಾವ್ ಉತ್ತರ ಕೊಡಬೇಕು. ಸಮಾಜದ ಸ್ವಾಸ್ಥ್ಯ ಯಾರಿಂದ ಹಾಳಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಹಾಳಾಗ್ತಾ ಇದೆ, ದಕ್ಷಿಣ ಕನ್ನಡದಲ್ಲಿ ಯಾಕೆ ಆತಂಕದ ಪರಿಸ್ಥಿತಿ ಇದೆ,
ಮತ್ತೆ ಯಾರು ಹೆಣ ಬೀಳುತ್ತೋ ಏನೋ, ಯಾವಾಗ ಏನಾಗುತ್ತೋ ಏನೋ ಅಂತ ಜನ ಆತಂಕದಲ್ಲಿಯೇ ಕಾಲ ಕಳೆಯುವಂಥದ್ದು, ರಸ್ತೆಗಿಳಿಯುವಂತಹ ಪರಿಸ್ಥಿತಿ ಇದೆ. ಇದಕ್ಕೆ ದಿನೇಶ್ ಗುಂಡೂರಾವ್ ಉತ್ತರ ಕೊಡಬೇಕು, ಹೋಮ್ ಮಿನಿಸ್ಟರ್ ಸಾಹೇಬರು ಉತ್ತರ ಕೊಡಬೇಕು. ನಾವು ಇಲ್ಲಿ ವಾಸ್ತವವನ್ನು ಹೇಳ್ತಾ ಇದ್ದೀವಿ ಹೊರತಾಗಿ ಕೆಲವರು ಅನ್ಬೋದು ಅರ್ಧ ಇವರೇ ಕಿಡಿ ಹೊತ್ತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಅದರ ಅಗತ್ಯ ಇಲ್ಲ. ಅಲ್ಲಿರುವಂಥ ವಾಸ್ತವವನ್ನು ನಾವು ಹೇಳ್ತಾ ಇದ್ದೀವಿ. ಸಮಾಜದ ಸ್ವಾಸ್ಥ್ಯ ಯಾರಿಂದ ಹಾಳಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಹಾಳಾಗ್ತಾ ಇದೆ, ನೀವು ತಡೆ ಹಿಡಿಬೇಕಲ್ವ ಅಲ್ವಾ? ಎಲ್ಲವನ್ನೂ ಕೂಡ ನೀವು ತಡೆ ಹಿಡಿಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ಆಗಲಿಲ್ಲ. ದಿನೇಶ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ನಾವು ಸುಹಾಸ್ ಶೆಟ್ಟಿ ಮರ್ಡರ್ ಆದ ಸಂದರ್ಭದಲ್ಲೂ ಕೂಡ ಆದ ಪ್ರತಿಯೊಂದು ಘಟನೆಯ ಡೀಟೇಲ್ಸ್ ಕೊಟ್ಟಿದ್ವಿ. ಆಗ್ಲೂ ಬಸ್ಸಿಗೆ ಕಲ್ತೂರಾಟ ನಡೆದಿತ್ತು. ಇದೀಗ ಅಬ್ದುಲ್ ರಹೀಂ ಮರ್ಡರ್ ಆದ ನಂತರದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ. ಇಲ್ಲಿ ಒಬ್ರಿಗೊಂದು ನ್ಯಾಯ ಮತ್ತೊಬ್ರಿಗೊಂದು ನ್ಯಾಯ ಆಗಬಾರ್ದು. ಯಾರೇ ಸಮಾಜಕ್ಕೆ ವಿರುದ್ಧವಾಗಿ ನಿಂತು ಕೃತ್ಯ ಮಾಡಿದ್ರು ಕೂಡ ಅವರನ್ನ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತಲೇ ಪರಿಗಣಿಸಬೇಕು. ಯಾವುದೇ ಸಮುದಾಯಕ್ಕೆ ಸೇರಿದವರಾದ್ರೂ ಕೂಡ. ನಿನ್ನೆ ಅಂಗಡಿಗಳಿಗೆ ಬಲವಂತವಾಗಿ ಮುಚ್ಚಿಸಿದವರು ಕೂಡ ಆಂಟಿ ಸೋಷಿಯಲ್ ಎಲಿಮೆಂಟ್ಸೇ. ಇದು ಗೃಹ ಸಚಿವರಿಗೆ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಎಲ್ಲದಕ್ಕೂ ಸಂಘ ಪರಿವಾರ, ಎಲ್ಲದಕ್ಕೂ ಹಿಂದೂ ಕಾರ್ಯಕರ್ತರು, ಇದು ನಡೆಯೋದಿಲ್ಲ. ದಕ್ಷಿಣ ಕನ್ನಡದಲ್ಲಿ ಪ್ರತಿಯೊಬ್ಬರನ್ನು, ಅದು ಹಿಂದೂ ಕಾರ್ಯಕರ್ತರಾದರೂ ಸರಿ ಅಥವಾ ಮುಸ್ಲಿಂ ಮುಖಂಡರಾದರೂ ಸರಿ, ದಕ್ಷಿಣ ಕನ್ನಡದ ಶಾಂತಿ ಕದಡುವ ಪ್ರಯತ್ನ ಯಾರು ಮಾಡಿದ್ರು ಈಕ್ವಲ್ ಆಕ್ಷನ್ ಆಗಬೇಕು. ಯಾಕೆ ಆಗ್ತಿಲ್ಲ ಇದು? ಹೌದು ಸ್ಮಿತಾ, ಪ್ರತಿಯೊಂದು ಇಂತಹ ಘಟನೆಗಳು ನಡೆದಾಗ ಕೂಡ ಒಂದು ರೀತಿಯಲ್ಲಿ ಶಾಂತಿ ಕದಡುವಂತಹ ಘಟನೆಗಳು ನಡೀತಾನೆ ಇರುತ್ತೆ. ಮೊನ್ನೆ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರದಲ್ಲೂ ಕೂಡ ಬಸ್ಸಿಗೆ ಕಲ್ಲು ತೂರಾಟದಂತಹ ಪ್ರಕರಣ ನಡೆದಿತ್ತು. ಈಗ ಅಬ್ದುಲ್ ರಹಿಮಾನ್ ಅವರ ಹತ್ಯೆ ನಡೆದ ನಂತರಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಒಂದೊಂದೇ ವಿಡಿಯೋಗಳು ವೈರಲ್ ಕೂಡ ಆಗ್ತಾ ಇರುವಂಥದ್ದು. ನಿನ್ನೆ ಬಹಳಷ್ಟು ಘಟನೆಗಳು ಅಂದರೆ ಅಹಿತಕರ ಘಟನೆಗಳು ನಡೆದಿತ್ತು. ಸುರತ್ಕಲ್ನಲ್ಲಿ ಬಸ್ಗೆ ಕಲ್ಲು ತೂರಾಟ ಆದರೆ ಮಂಗಳೂರು ಭಾಗದಲ್ಲೂ ಕೂಡ ಬಸ್ಗೆ ಕಲ್ಲು ತೂರಾಟ. ಆ ಬಳಿಕ ಏನು ಅಮ್ಮುಂಜೆಯಲ್ಲಿ ರಿಕ್ಷಾದಲ್ಲಿ ಏನು ಬೆನ್ನಟ್ಟಿಕೊಂಡು ಹೋಗಿ ಬಸ್ಸನ್ನು ವಾಪಸ್ಸು ಕಳುಹಿಸಿದಂಥ ಪ್ರಕರಣ ನಡೆದಿತ್ತು. ಮತ್ತು ಬೈಕ್ ಶೋರೂಮ್ ಒಂದರ ಏನು ಅದನ್ನು ಒತ್ತಾಯ ಪೂರ್ವಕವಾಗಿ ಅದನ್ನು ಬಂದ್ ಮಾಡಿಸಿದಂಥ ಘಟನೆ ನಡೆದು ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿರುವಂಥದ್ದು. ಅದು ಬಂಟ್ವಾಳದ ತುಂಬಿಯಲ್ಲಿ ಅಲ್ಯೂಮಿನಿಯಂ ಅಂಗಡಿ ಇತ್ತು, ಅದನ್ನು ಏನು ಒತ್ತಾಯ ಪೂರ್ವಕವಾಗಿ ಅದನ್ನು ಬಂದ್ ಮಾಡಿಸಲಿಕ್ಕೆ ಹೋದಂಥ ವಿಡಿಯೋ ಇದು. ಇಂತಹ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾನೆ ಇರುವಂಥದ್ದು. ಅಂದರೆ ತುಂಬೆಯಲ್ಲಿದ್ದಂಥ ಅಲ್ಯೂಮಿನಿಯಂ ಅಂಗಡಿ ಏನಿದೆ ಅದು ಏನೋ ಅದನ್ನು ಬಂದ್ ಮಾಡಿ ಇರಲಿಲ್ಲ. ಈ ವೇಳೆಯಲ್ಲಿ ಅಲ್ಲೇ ಸಾಗ್ತಾ ಇದ್ದಂಥ ಮೆರವಣಿಗೆಯಲ್ಲಿದ್ದಂಥ ಒಂದಷ್ಟು ಕಿಡಿಗೇಡಿಗಳು ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಈ ವೇಳೆ ಪೊಲೀಸರು ಬಂದ ಕಾರಣವಾಗಿ ಒಂದು ದೊಡ್ಡ ಗಲಾಟೆ ತಪ್ಪಿದೆ ಅಂತಲೇ ಹೇಳ್ಬೋದು. ಇಂತಹ ಘಟನೆಗಳು ನಿನ್ನೆ ಸಾಕಷ್ಟು ನಡೆದಿರುವಂಥದ್ದು. ಅಂದರೆ ನಿನ್ನೆ ಏನು ಸಾಕಷ್ಟು ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಕೆಲವೊಂದು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ರು. ಆದರೆ ಬೇರೆ ಇತರೆ ಸಮುದಾಯದ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರಲಿಲ್ಲ. ಆದರೆ ಅಲ್ಲಿಗೆ ತೆರಳಿದಂಥ ಒಂದಷ್ಟು ಕಿಡಿಗೇಡಿಗಳನ್ನು ಅದನ್ನು ಬಂದ್ ಮಾಡಿಸುವಂಥ ಗಲಾಟೆ ಮಾಡುವಂಥ ಘಟನೆಗಳು ಕೂಡ ನಡೆದಿರುವಂಥದ್ದು. ಇದ್ರ ಬಗ್ಗೆ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಒತ್ತಾಯ ಪೂರ್ವಕವಾಗಿ ಈ ರೀತಿಯಾಗಿ ಅಂಗಡಿಗಳನ್ನು ಯಾಕೆ ಬಂದ್ ಮಾಡಿಸ್ತೀರಿ? ಅದು ವ್ಯಾಪಾರಿಗಳನ್ನುವಂಥದ್ದು ಅವರ ಜೀವನ ನಡಿಬೇಕು, ಅವರ ಜೀವನ ಹೋಗುವುದೇ ವ್ಯಾಪಾರದಿಂದ. ಈ ರೀತಿಯಾಗಿ ಪದೇ ಪದೇ ಬಂದ್ ಮಾಡುವುದರಿಂದ ಏನು ಪ್ರಯೋಜನ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಪೊಲೀಸರು ಕೂಡ ಇದರ ಬಗ್ಗೆ ನಿಗಾ ಇಡುವಂಥ ಅವಶ್ಯಕತೆ ಇದೆ. ಅಂದರೆ ಪದೇ ಪದೇ ಈ ರೀತಿಯಾದಂಥ ಅಹಿತಕರ ಘಟನೆ ಅಂದರೆ ಯಾವುದಾದ್ರೂ ಒಂದು ಈ ರೀತಿಯ ಘಟನೆ ಆದಾಗ ಆ ಮರುದಿನ ಒತ್ತಾಯ ಪೂರ್ವಕವಾಗಿ ಅಂಗಡಿಗಳನ್ನು ಮುಚ್ಚಿಸುವುದಾಗಿರ್ಬೋದು, ಬಸ್ಸಿಗೆ ಕಲ್ಲು ತೂರಾಟ ಆಗಿರ್ಬೋದು, ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸುವಂಥ ಅಗತ್ಯತೆಗಳು ಕೂಡ ಇರುವಂಥದ್ದು. ಬಸ್ಸಿಗೆ ಕಲ್ಲು ತೂರಾಟ ಆದ್ರಿಂದ ಬಹಳಷ್ಟು ಪ್ರಯಾಣಿಕರಿಗೂ ಕೂಡ ತೊಂದರೆ. ಅಂದರೆ ಬಸ್ಸಿಗೆ ಕಲ್ಲು ತೂರಾಟ ಆದಂಥ ಸಂದರ್ಭದಲ್ಲಿ ಬಸ್ಸಿನಲ್ಲಿಯೂ ಕೂಡ ಸಾಕಷ್ಟು ಜನ ಇರ್ತಾರೆ, ಅದರಲ್ಲೂ ಕೂಡ ಮಹಿಳೆಯರು ಮಕ್ಕಳು ಕೂಡ ಇರ್ತಾರೆ. ಈ ರೀತಿಯಾಗಿ ಕಲ್ಲು ತೂರಾಟದಿಂದ ಅವರಿಗೆ ಗಾಯಗಳಾದರೆ ಅದಕ್ಕೆ ಯಾರು ಹೊಣೆ? ಜೊತೆಗೆ ಏನು ಬಸ್ಸನ್ನು ಸಂಚಾರವನ್ನು ತಡೆಯುವುದರಿಂದ ಸಾಕಷ್ಟು ಜನರಿಗೆ ಕಷ್ಟ ಆಗುತ್ತೆ. ಅಂದ್ರೆ ಬೆಳಗಿನ ಜಾವ ಸಿಟಿಗೆ ಬಂದಿದ್ದವರು ಮತ್ತೆ ಸಂಜೆ ಏನು ಕೆಲಸ ಬಿಟ್ಟು ಮನೆಗೆ ಹೋಗಬೇಕಾದ್ರೆ ಅದು ಕೂಡ ಕಷ್ಟ. ಹೀಗಾಗಿ ಇಂಥ ಏನು ಬಸ್ಸಿಗೆ ಕಲ್ಲು ತೂರಾಟ ಆಗಿರುವುದು, ಅಂಗಡಿ ಮುಂಗಟ್ಟುಗಳನ್ನು ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸಿದ್ದಾಗಿರುವುದು, ಇಂಥವುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ.